ನೀವೇನು ಶೆಡ್ ಗಿರಾಕಿ ಅಂತ ಹೇಳಿ ಮಾತಾಡಿದಿರಲ್ಲ ಅಂತ ಬಳಸುವಂತ ಶಬ್ದಗಳು ನನ್ನ ಹತ್ರನು ಬಹಳಷ್ಟಿದೆ. ನಾನು ಆ ರೀತಿ ಮಾತಾಡಿದ್ರೆ ನಿಮಗೂ ನನಗೂ ಏನು ವ್ಯತ್ಯಾಸ ಆಗೋದಿಲ್ಲ. ನೀವು ಬಿಜಾಪುರದಲ್ಲಿ ಈ ಕೊಲ್ಲಾರ್ ಮತ್ತು ಬಿಜಾಪುರದ ಮಧ್ಯದೊಳಗೆ ಒಂದು ಬಸವೇಶ್ವರ ಶುಗರ್ ಅನ್ನುವಂಥದ್ದನ್ನ ಕಾರ್ಖಾನೆ ಪ್ರಾರಂಭ ಮಾಡಿದೆ. ಭೂಮಿ ತೆಗೆದುಕೊಳ್ಳುವಾಗ ಏನಿದ್ರೆ ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಈ ಭಾಗದ ಜನರಿಗೆ ರೈತ ಅನ್ಎಂಪ್ಲಾಯ್ಮೆಂಟ್ ಗೆ ನಾವು ನೌಕರಿ ಕೊಡ್ಬೇಕು ಅನ್ನುವಂಥದ್ದು ರೀತಿಯಿಂದ ಕನ್ಸೆಷನಲ್ ರೇಟ್ ಅಲ್ಲಿ ಲ್ಯಾಂಡ್ ತಗೊಂಡ್ರಿ, ಡೆವಲಪ್ಮೆಂಟ್ ಮಾಡಿದ್ರಿ. ನಾನು ನಿಮ್ಮ ಯೋಗ್ಯತೆ ಏನನ್ನೋದನ್ನ ಕೇಳ್ಬೋದಲ್ಲ. ಈಗ ನಮ್ಮ ಯೋಗ್ಯತೆ ಒಂದ್ ಸೆಟ್ ಕಟ್ಟಕ್ಕಾಗಿಲ್ಲ, ನಿಮ್ಮ ಯೋಗ್ಯತೆ ದೊಡ್ಡದಿತ್ತಲ್ಲ. ಇಲ್ಲೊಂದು ಫ್ಯಾಕ್ಟ್ರಿ ಆಗ್ತದ, ರೈತರ ಕಲ್ಯಾಣ ಆಗ್ತದ ಅಂತ ಹೇಳಿ ನಿಮ್ಗೆ ಫ್ಯಾಕ್ಟ್ರಿ ಕೊಟ್ರೆ ಹೊರತು ಅದಕ್ಕೆ ನೀವು ಅದನ್ನ ಮಾರಾಟ ಮಾಡಿ ಲಾಭ ಮಾಡ್ಕೊಂಡು ಮಜಾ ಮಾಡಕ್ಕೆ ಕೊಟ್ಟಿಲ್ಲ. ಅದ್ರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟಕ್ಕಾಗಿಲ್ಲ, ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀನಿ. ನಾವೆಲ್ಲ ದನಕಾಯವ್ರ ಅಂತ ಹೇಳಿ ಮಾತಾಡ್ತೀರಿ. ಹೌದು, ನಾ ದನಕಾಯವನೇ. ನನ್ನ ಕೊಡುಗೆ ಏನಿದೆ ಜಿಲ್ಲಾದಲ್ಲಿ. ನಾನು ನಿಮ್ಮ ತರ ಪೂಜ್ಯ ಬಂತನಾಳ್ ಶ್ರೀಗಳು, ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿ ಅವರು, ಇನ್ನೂ ಕೆಲವೊಂದು ಹಿರಿಯರು ಕೂಡಿ ಕಟ್ಟಿರುವಂತಹ BLD ಸಂಸ್ಥೆ ಇದೆ. ಯಾರೋ ಕಟ್ಟಿರುವಂತ ಹುತ್ತಿನಲ್ಲಿ ಹಾವಾಗಿ ಬಂದು ನೀವು ಆ BLD ಸಂಸ್ಥೆ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀವಿ ಗೌಡ. ಅದ್ರ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನ್ ಏನಾದ್ರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ ಒಂದ್ ಬೇಳೆ ಬಂದ್ರೆ ನಿನ್ನ ಕಡೆ 4 ಬೇಳೆ ಬಂದಿರ್ತದೆ. ನಿನಗೂ ತಾಕತ್ತಿದ್ರೆ, ನಿನಗೂ ಯೋಗ್ಯತೆ ಇದ್ರೆ, ನೀನು ಸಹಿತ ಆ ಬಂತನಾಳ ಸ್ವಾಮೀಜಿ ಅವ್ರು ಕಟ್ಟಿರುವಂತ ಸಂಸ್ಥೆನ ಬೇರೆ ಅವ್ರು ಇರುವಂತ ಕೆಪೇಬಲ್ ಇರುವಂತವ್ರು ಕೊಟ್ಟು ಒಂದು ಹೊಸದಾಗಿ ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿನೋ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು, ಅವಾಗ ನಿನ್ನ ಯೋಗ್ಯತೆ ಗೊತ್ತಾಗುತ್ತೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.